ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಕಾಂಪಿಟೇಷನ್ ರಿಸಲ್ಟ್ 1 ತಿಂಗಳಾಯಿತು ನಾನು ಕಾಂಪಿಟೇಷನ್ ಮಾಡಿ. ಸೊ 1 ತಿಂಗಳಲ್ಲಿ ನನಗೆ ಸಾಧಾರಣ 82 ಜನ ನೀವು ವರ್ಕ್ ಮಾಡಿ, ನೀಟ್ ವರ್ಕ್ ಮಾಡಿ, ನಿಮಗೆ ಹೇಗಾಗುತ್ತೆ ಹಾಗೆ ವರ್ಕ್ ಮಾಡಿ ಕಳಿಸಿದ್ದೀರಾ. ತುಂಬ ಚೆನ್ನಾಗಿತ್ತು ಎಲ್ಲರ ವರ್ಕು. ನಾನು ನೋಡಿದ್ದೇನೆ, ಎಲ್ಲರದ್ದು ಪೋಸ್ಟು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೇನೆ. ಇದರದ್ದು ಹೇಗೆ ಅಂದರೆ ಹೈಯೆಸ್ಟ್ ಲೈಕ್ಸ್ ಯಾರಿಗೆ ಬರುತ್ತೆ ಅಂದರೆ ವರ್ಕ್ ನೀಟ್ ಯಾರು ಮಾಡ್ತಾರೆ ಅವರಿಗೆ ಪ್ರೈಸ್ ಕೊಡುವಂಥದ್ದು ಅಂತ ನಾನು ಮೊದಲಿಗೆ ಹೇಳಿದ್ದೇನೆ. ನನ್ನ ಪ್ರೈಸ್ ಹೇಗಿತ್ತು ಅಂದರೆ ಫಸ್ಟ್ ಲೈಕ್ ಸೆಕೆಂಡ್ ಲೈಕಿಗೆ 2,000 ವಿತ್ ಸರ್ಟಿಫಿಕೇಟ್, ಮತ್ತು ಸೆಕೆಂಡ್ ಲೈಕ್ ಹೈಯೆಸ್ಟ್ ಲೈಕ್ಸ್ ಯಾರಿಗೆ ಬರುತ್ತೆ ಅವರಿಗೆ 1,000 ಮತ್ತು ಸರ್ಟಿಫಿಕೇಟ್. ಈಗ ನಾನು ಸ್ವಲ್ಪ ಚೇಂಜಸ್ ಮಾಡಿದ್ದೇನೆ. ಅಂದರೆ ಫಸ್ಟ್ ಲೈಕ್ ಮತ್ತು ಸೆಕೆಂಡ್ ಲೈಕ್ ಕ್ಯಾಶ್ ಪ್ರೈಸ್ ಮತ್ತು ಸರ್ಟಿಫಿಕೇಟಲ್ಲಿ ಏನೂ ಚೇಂಜಸ್ ಇಲ್ಲ. ನಾನು ಇನ್ನೊಂದು ಹೇಳಿದ್ದೆ, ಯಾರಾದರೂ 3 ಜನ ಒಳ್ಳೆ ವರ್ಕ್ ಮಾಡಿದರೆ ಅವರಿಗೆ ಸರ್ಟಿಫಿಕೇಟನ್ನು ಫ್ರೇಮ್ ಮಾಡಿ ಕೊಡ್ತೇನೆ ಅಂತ. ಬಟ್ ಈಗ ನನಗೆ ಎಲ್ಲರ ವರ್ಕ್ ನೋಡುವಾಗ 3 ಜನ ಅಲ್ಲ, ಎಲ್ಲರನ್ನು ಸೆಲೆಕ್ಟ್ ಮಾಡುವಂತ ಆಗುತ್ತೆ. ಬಟ್ ಅದರಲ್ಲೂ ಕೂಡ ನೀಟ್ ವರ್ಕ್ ಯಾರು ಮಾಡಿದ್ದಾರೆ ಅಂಥವರನ್ನು ನಾನು ಸೆಲೆಕ್ಟ್ ಮಾಡಿ ಈ ವಿಡಿಯೋದ ಎಂಡಿಗೆ ಹಾಕಿದ್ದೇನೆ. ಇದು ಎಲ್ಲ ಕಾಂಪಿಟೇಷನಲ್ಲಿ ಭಾಗವಹಿಸಿರುವವರ ಫೋಟೋಸು. ಸೊ ಈಗ ನಾನು ಏನು ಚೇಂಜಸ್ ಮಾಡಿದ್ದೇನೆ ಅಂದರೆ 3 ಜನರ ಬದಲಿಗೆ 11 ಜನಕ್ಕೆ ನಾನು ಸರ್ಟಿಫಿಕೇಟ್ ಸೆಂಡ್ ಮಾಡ್ತೇನೆ. ಫ್ರೇಮ್ ಹಾಕೋದಿಲ್ಲ, 11 ಜನಕ್ಕೆ ಸರ್ಟಿಫಿಕೇಟ್ ಸೆಂಡ್ ಮಾಡಬೇಕು, ಕೊರಿಯರ್ ಮಾಡಬೇಕು, ಅದಕ್ಕೆಲ್ಲ ಅಮೌಂಟ್ ಆಗುತ್ತೆ. ನಾನು ಯಾವುದು ಎಂಟ್ರಿ ಫೀಸ್ ತಗೊಳ್ಳಿಲ್ಲ. ಸೊ ಯಾರ ಹತ್ರನೂ ಫೀಸ್ ತಗೊಳ್ಳಿಲ್ಲ, ನಾನು ಎಂಟ್ರಿ ಫೀಸ್ ಆಗಲಿ ಯಾವುದೇ ಅಮೌಂಟ್ ತಗೊಳ್ಳಿಲ್ಲ. ಸೊ ಹಾಗಾಗಿ 11 ಜನಕ್ಕೆ ಒಳ್ಳೆ ನೀಟ್ ವರ್ಕ್ ಮಾಡಿದ 11 ಜನಕ್ಕೆ ನಾನು ಸರ್ಟಿಫಿಕೇಟನ್ನು ಅವರ ಮನೆಗೆ, ಅವರ ಅಡ್ರೆಸ್ಸಿಗೆ ಸೆಂಡ್ ಮಾಡ್ತೇನೆ. ಇದೆಲ್ಲ ಕಾಂಪಿಟೇಷನಲ್ಲಿ ಭಾಗವಹಿಸಿರೋರ ಫೋಟೋಸು. ಚಿಕ್ಕ ಡಿಸೈನ್ ಆದರೂ ದೊಡ್ಡ ಡಿಸೈನ್ ಆದರೂ ನಿಮ್ಮ ಹಾರ್ಡ್ ವರ್ಕ್ ನಂಗೆ ಗೊತ್ತಾಗುತ್ತೆ ನಿಮ್ಮ ಫೋಟೋ ನೋಡುವಾಗಲೇ. ಸೊ ಈಗ ವಿನ್ನರ್ ಅನೌನ್ಸ್ಮೆಂಟ್ ಮಾಡುವ. ಹೈಯೆಸ್ಟ್ ಲೈಕ್ಸ್, ಫಸ್ಟ್ ಹೈಯೆಸ್ಟ್ ಲೈಕ್ಸ್, ಸೆಕೆಂಡ್ ಹೈಯೆಸ್ಟ್ ಲೈಕ್ಸ್ ಯಾರಿಗೆ ಬಂದಿದೆ ಅಂತ. ಸೊ ಅವರ ನಂಬರ್ ಕೂಡ ಹೇಳ್ತೇನೆ, ನಾನು ಅವರ ನಂಬರ್ ಹಾಕಿದ್ದಲ್ಲ. ಸೊ ಆ ನಂಬರ್ ಮತ್ತು ಎಷ್ಟು ಲೈಕ್ಸ್ ಬಂದಿದೆ ಅಂತ ಕೂಡ ಹೇಳ್ತೇನೆ ಈ ವಿಡಿಯೋದಲ್ಲಿ. ಇದೆಲ್ಲ ಕಾಂಪಿಟೇಷನಲ್ಲಿ ಭಾಗವಹಿಸಿರುವವರ ಫೋಟೋಸು. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಕಾಂಪಿಟೇಷನ್ಗೆ ನಿಮ್ಮ ಅಷ್ಟು ಅಮೂಲ್ಯವಾದ ಸಮಯ ಕೊಟ್ಟಿದ್ದೀರಾ, ಹಾರ್ಡ್ ವರ್ಕ್ ಮಾಡಿದ್ದೀರಾ. ಕೆಲವರಿಗೆ ಒಂದೊಂದು ದಿನ ಹಿಡಿದಿರ್ಬೋದು ಆ ಡಿಸೈನ್ ಮಾಡಲಿಕ್ಕೆ, ಕೆಲವರಿಗೆ 2 ದಿನ ಕೂಡ ಹಿಡಿದಿರ್ಬೋದು. ಬಟ್ ನಾನು ಡಿಸೈಡ್ ಮಾಡೋದು ಒಳ್ಳೆ ನೀಟ್ ಫಿನಿಶಿಂಗ್ ಆದವರ, ಒಳ್ಳೆ ಕಲರ್ ಕಾಂಬಿನೇಷನ್, ಎಷ್ಟೆಲ್ಲ ಮೆಟೀರಿಯಲ್ ಹಾಕಿ ಮಾಡಿದ್ದಾರೆ ಅದನ್ನು ನೋಡ್ಕೊಂಡು ನಾನು ಸೆಲೆಕ್ಟ್ ಮಾಡ್ತಿದ್ದೇನೆ ನೀಟ್ ಫಿನಿಶಿಂಗ್ ವರ್ಕ್. ಮತ್ತು ಫಸ್ಟ್ ಮತ್ತು ಸೆಕೆಂಡ್ ಪ್ರೈಸ್ ಅದು ಜನಗಳು ಡಿಸೈಡ್ ಮಾಡಿದ್ದಾರೆ. ಹೈಯೆಸ್ಟ್ ಲೈಕ್ಸ್ ಫಸ್ಟ್ ಮತ್ತು ಸೆಕೆಂಡಿಗೆ ಹೈಯೆಸ್ಟ್ ಲೈಕ್ಸ್ ಇದ್ದು ಜನಗಳು ಡಿಸೈಡ್ ಮಾಡಿದ್ದಾರೆ. ಅದರಲ್ಲಿ ನನಗೆ ಏನು ಹೇಳೋಕ್ಕಾಗಲ್ಲ. ಅಂದರೆ ಅವರು ಶೇರ್ ಮಾಡಿದ್ದಾರೆ, ಅವರು ಲೈಕ್ಸ್ ತಗೊಂಡಿದ್ದಾರೆ. ಸೊ ಅವರದ್ದು ಕೂಡ ವರ್ಕ್ ನೀಡಿದೆ. ಫಸ್ಟ್ ಮತ್ತು ಸೆಕೆಂಡ್ ಪ್ರೈಸ್ ಆದವ್ರದ್ದು ವರ್ಕ್ ನೀಡಿದೆ. ಸೊ ಈಗ ನಾವು ವಿನ್ನರ್ ಅನೌನ್ಸ್ಮೆಂಟ್ ಮಾಡುವ. ಹೈಯೆಸ್ಟ್ ಲೈಕ್ಸ್ ಯಾರಿಗೆ ಬಂದಿದೆ ಮತ್ತು ಸೆಕೆಂಡ್ ಹೈಯೆಸ್ಟ್ ಲೈಕ್ಸ್ ಯಾರಿಗೆ ಬಂದಿದೆ ಅಂತ ನಾನು ಈಗಲೇ ಹೇಳ್ತಿದ್ದೇನೆ. ಯಾರೂ ಬೇಜಾರು ಮಾಡಬೇಡಿ. ನಿಮ್ಮ ಹೆಸರು ನಾನು ಈಗ ವಿನ್ನರಲ್ಲಿ ಅಥವಾ ನೀಟ್ ವರ್ಕಲ್ಲಿ ತಗೊಳ್ಳಿಲ್ಲ ಅಂದರೆ ಯಾರೂ ಬೇಜಾರು ಮಾಡಬೇಡಿ. ನಾನು ನಿಮಗೊಂದು ಸರ್ಟಿಫಿಕೇಟ್ ಕೊಟ್ಟು ನಿಮ್ಗೆ ಏನಾಗಲಿಕ್ಕಿಲ್ಲ. ಬಟ್ ನಿಮ್ಮ ಹಾರ್ಡ್ ವರ್ಕ್ ನಿಮ್ಮ ಕೈ ಹಿಡಿಯುತ್ತೆ ಅಂತ ಹೇಳ್ತೇನೆ, ಅಷ್ಟೇ ಹೇಳ್ಬೋದು. ಯಾಕಂದರೆ ನೀವು ಯಾರು ನಾನು ಹೆಸರು ತಗೊಳ್ಳಿಲ್ಲ, ಅವ್ರದ್ದು ಫಿನಿಶಿಂಗಲ್ಲಿ ಸ್ವಲ್ಪ ಆಚೀಚಾಗಿರ್ಬೋದು. ಬಟ್ ಅದನ್ನು ಇನ್ನೂ ಕರೆಕ್ಟ್ ಮಾಡಿಕೊಂಡ್ರೆ ಜನಗಳು ನಿಮಗೆ ವರ್ಕ್ ಕೊಟ್ಟರೆ ಅದೇ ಬೆಟರ್ ಅಲ್ವಾ. ಸೊ ನಂದೊಂದು ಕಾಂಪಿಟೇಷನ್ ಇಡುವ ಅಂತ ಆಯಿತು. ಸೊ ನಂದು ಬಿಸ್ನೆಸ್ ಆ್ಯನಿವರ್ಸರಿಯ ಲೆಕ್ಕದಲ್ಲಿ ಸೊ ಹಾಗೆ ಇಟ್ಟೆ. ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದ್ದೀರಾ, 82 ಜನ ಮಾಡಿದ್ದೀರಾ. ಅದು ಏನು ಚಿಕ್ಕ ವಿಷಯ ಅಲ್ಲ. ಅಂದರೆ ಸೆಲ್ಫಿ ತಗೊಂಡು ಕಳಿಸುವುದಾ ಅಥವಾ ಬೇರೆ ಏನಲ್ಲ, ಫೋಟೋ ಅಲ್ವಾ. ಸೊ ಬನ್ನಿ ಈಗ ಫಸ್ಟ್ ವಿನ್ನರ್ ಯಾರು ಅಂತ ನೋಡುವ. ಹೈಯೆಸ್ಟ್ ಲೈಕ್ಸ್ ಬಂದಿರೋದು ನಂಬರ್ 57 ಚಿನ್ಮಯಿ BH ಅಂತ. ಅವರಿಗೆ 850 ಲೈಕ್ಸ್ ಬಂದಿದೆ ಮೊನ್ನೆಗೆ. ನಾನು ಮೊನ್ನೆನೇ ಸ್ಟಾಪ್ ಮಾಡಿದ್ದೇನೆ ವಿಡಿಯೋ, ಅಂದರೆ ಲೈಕ್ಸ್ ಬರೋದು, ಇಲ್ಲದಿದ್ದರೆ ಕಂಟಿನ್ಯೂ ಆಗುತ್ತೆ. 850 ಲೈಕ್ಸ್. ಸೊ ಕಂಗ್ರ್ಯಾಚುಲೇಷನ್. ಸೊ ಸೆಕೆಂಡ್ ಪ್ರೈಸ್ ಬಂದುಬಿಟ್ಟು ಸ್ವಾತಿ ಅಂತ, ನಂಬರ್ 32 647 ಲೈಕ್ಸ್. ಇವರಿಗೆ ಕೂಡ ಕಂಗ್ರ್ಯಾಚುಲೇಷನ್. ಸೊ ನೆಕ್ಸ್ಟ್ ಒಳ್ಳೆ ನೀಟ್ ವರ್ಕ್ ಯಾರಿಗೆ ಆಗಿದೆ ಅಂತ ನೋಡುವ. ಸೊ ಫಸ್ಟ್ ನಂಬರ್ 4 ಸುಷ್ಮಿತಾ. ಇವರಿಗೆಲ್ಲ ಕ್ಯಾಶ್ ಪ್ರೈಸ್ ಇರಲ್ಲ, ಇವರಿಗೆಲ್ಲ ಸರ್ಟಿಫಿಕೇಟ್ ನಾನು ಸೆಂಡ್ ಮಾಡ್ತೇನೆ ಇವರ ಮನೆಗೆ. ನಂಬರ್ 5 ಸ್ವಾತಿ ಅವರು ಒಳ್ಳೆ ನೀಟ್ ವರ್ಕ್ ಮಾಡಿದ್ದಾರೆ. ಸೊ ಹಾಗೆಯೇ ನಂಬರ್ 10 ಶಾಂತಗುರು ಅಂತ. ಇವ್ರದ್ದು ನಾನು ನೋಡೋದು ಕಲರ್ ಕಾಂಬಿನೇಷನ್ ಹೇಗಿದೆ, ವರ್ಕ್ ನೀಟ್ ಇದೆಯಾ ಅಂತ ಅದರ ಮೇಲೆ. ಸೊ ಇವರು ಕೀರ್ತಿ ನಂಬರ್ 23. ಸೊ ನಂಬರ್ 77 ML ಲಿಖಿತಾ ಅಂತ. ಸೊ ನೆಕ್ಸ್ಟ್ ನಂಬರ್ 63 ಲಕ್ಷ್ಮಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಂಬರ್ 61 ಪ್ರಿಯಾ ಅಂತ. ಸೊ ನೆಕ್ಸ್ಟ್ ನಂಬರ್ 56 ದೀಪಿಕಾ M. ಸೊ ನಂಬರ್ 52 ರೇಣುಕಾ. ಇವರದೆಲ್ಲ ನೀಟ್ ವರ್ಕ್ ಆಗಿದೆ. ಸೊ ಇವರಿಗೆ ಸರ್ಟಿಫಿಕೇಟ್ ಹೋಗುತ್ತೆ ಇವರ ಮನೆಗೆ 11 ಜನಕ್ಕೆ. ನಂಬರ್ 46 ಸವಿತಾ M.
ನಂಬರ್ 36 ಸುಪ್ರಿಯಾ ಎಂ. ಇವರದ್ದು ಫೋಟೋಸ್ ನಾನು ಎಂಡಿಗೆ ಹಾಕ್ತೇನೆ, ಡಿಸೈನ್ ಹೇಗೆ ಮಾಡಿದ್ದಾರೆ ಅಂತ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಡೌಟ್ ಇತ್ತು ಅಂದರೆ ನೀವು ಕಮ್ಯುನಿಟಿ ಪೋಸ್ಟಿಗೆ ಹೋಗಿ ನೋಡ್ಬೋದು. ಇದು ನಾನೀಗ 11 ಜನ ಸೆಲೆಕ್ಟ್ ಮಾಡಿದ್ನಲ್ಲ, ಅವರ ವರ್ಕ್, ಇದರಲ್ಲಿ ಇಬ್ಬರ ವರ್ಕ್ ಮಿಸ್ ಆಗಿದೆ, ನನ್ನ ವಾಟ್ಸಪ್ಪಲ್ಲಿ ಡಿಲೀಟ್ ಆಗಿದೆ. ಸೊ ಕಮ್ಯುನಿಟಿ ಪೋಸ್ಟಲ್ಲಿ ಹೋಗಿ ನೀವು ನೋಡ್ಬೋದು. ನಾನು ನೋಡೋದು ಕಲರ್ ಕಾಂಬಿನೇಷನ್ ಹೇಗೆ ಮಾಡಿದ್ದಾರೆ, ಅವರ ವರ್ಕ್ ಎಷ್ಟು ನೀಟ್ ಇದೆ, ಅವರ ಫ್ಲವರ್ ಶೇಪ್ ಹೇಗಿದೆ, ಲೀಫ್ ಶೇಪ್ ಹೇಗಿದೆ, ಶೇಪ್ ಹೇಗಿದೆ, ಔಟರ್ ಲೈನ್ ಹೇಗೆ ಕೊಟ್ಟಿದ್ದಾರೆ ಅದನ್ನು. ಸೊ ಅವರು ಯಾವುದೇ ಮೆಟೀರಿಯಲ್ ಹಾಕಿ ಮಾಡಿರಲಿ ನೋಡಿ, ಇದು ಫುಲ್ ಥ್ರೆಡ್ಡಲ್ಲೇ ಮಾಡಿದ್ದಾರೆ. ಸೊ ನೀಟಾಗಿದೆ ವರ್ಕ್. ನನಗೆ ಹೀಗೆ ನೀಟ್ ವರ್ಕ್ ಎಲ್ಲ ಇಷ್ಟ, ತುಂಬ ಇಷ್ಟ. ಕಲರ್ಫುಲ್ ನೀಟ್ ವರ್ಕ್ ಮಾಡೋದಂದರೆ ತುಂಬ ಇಷ್ಟ. ನನ್ನ 5 ವರ್ಷ ಆರಿ ವರ್ಕ್ ಎಕ್ಸ್ಪೀರಿಯನ್ಸ್ನ ಮೇಲೆ ನಾನು ಈ ಫೋಟೋನ ಜಡ್ಜ್ ಮಾಡ್ತಿದ್ದೇನೆ, ಅಂದರೆ 11 ಜನದ್ದು ಸೆಲೆಕ್ಟ್ ಮಾಡಿದ್ದೇನೆ. ಸೊ ಯಾರಿಗಾದ್ರು ಬೇಜಾರಾಗಬೇಡಿ, ಯಾರು ಬೇಜಾರಾಗಿ ಏನಾಗಲಿಕ್ಕಿಲ್ಲ. ವಿಷಯ ಏನಂದರೆ, ಇದು ನಾವು ಬಿಸ್ನೆಸ್ ಎಷ್ಟು ನೀಟ್ ಮಾಡ್ತೇವೆ ಅಂತ ಮುಖ್ಯ ಅಲ್ಲ, ನಾವು ಎಷ್ಟು ಜನಕ್ಕೆ ಪಬ್ಲಿಸಿಟಿ ಕೊಡ್ತೇವೆ ಅಂತ ಮುಖ್ಯ. ಹಾಗಾಗಿ ಅವರನ್ನು ಫಸ್ಟ್ ವಿನ್ನರ್ ಮತ್ತು ಸೆಕೆಂಡ್ ವಿನ್ನರ್ ಅಂತ ನಾನು ತಗೊಂಡದ್ದು. ಯಾಕಂದರೆ ಅವರು ಮಾಡಿರೋ ವರ್ಕನ್ನು ತುಂಬ ಜನರ ಹತ್ರ ತಗೊಂಡೋಗಿದ್ದಾರೆ. ಹಾಗೆ ಅವರಿಗೆ ಲೈಕ್ಸ್ ಬಂತು, ಕ್ಯಾಶ್ ಪ್ರೈಸ್ ಬಂತು, ಸರ್ಟಿಫಿಕೇಟ್ ಬಂತು ಅಲ್ವಾ. ಸೊ ನಾವು ಯಾವುದೇ ಬಿಸ್ನೆಸ್ ಮಾಡಲಿ 4 ಜನರ ಹತ್ತಿರ ತಲುಪಬೇಕು ನಮ್ಮ ವರ್ಕ್. ಆಗೇನು ಮಾಡಬೇಕು, ನಾವು ಸೋಷಿಯಲ್ ಮೀಡಿಯಾದ ಮುಖಾಂತರ ಜನರ ಹತ್ತಿರ ತಲುಪಿಸಬೇಕು ನಮ್ಮ ಬಿಸ್ನೆಸ್. ಆಗ ಮಾತ್ರ ನಮಗೆ ಬಿಸ್ನೆಸ್ ಹಿಡಿಯೋದು, ವರ್ಕ್ ಸಿಗೋದು ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ನಾವು ಮೈಂಡ್ ವರ್ಕ್ ಯೂಸ್ ಮಾಡಬೇಕು. ಇದೆಲ್ಲ ನೀಟ್ ವರ್ಕ್ ಮಾಡಿದವರ ಫೋಟೋಸು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಬೇರೆ ಯಾರ್ದಾದ್ರೂ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಸೊ ಯಾರಿಗೆಲ್ಲ ಪ್ರೈಸ್ ಸಿಗಲಿಲ್ಲ, ಸೊ ಬೇಜಾರಾಗಬೇಡಿ. ಮುಂದಿನ ದಿನದಲ್ಲಿ ಇನ್ನೂ ನೀಟ್ ವರ್ಕ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಇದಕ್ಕೆ ಕಾಂಪಿಟೇಷನ್ ಎಂಡ್ ಆಗ್ತಿದೆ. ಇವರ ಪ್ರೈಸ್, ಮನಿ ಮತ್ತು ಸರ್ಟಿಫಿಕೇಟ್ ಈ ಮಂತ್ 10 ತಾರೀಕಿಗೆ ನಾನು ಅವರಿಗೆ ಸೆಂಡ್ ಮಾಡ್ತೇನೆ, ಅವರ ಅಕೌಂಟಿಗೆ ಹಾಕ್ತೇನೆ. ಥ್ಯಾಂಕ್ ಯು.